ಇವತ್ತು ಇಡೀ ದೇಶದಾದ್ಯಂತ ನೀಟ್ ಮರುಪರೀಕ್ಷೆ. ಇದರ ಭಾಗವಾಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಹೈಡ್ರಾಮಾಗಳು ಸಂಭವಿಸಿದೆ. ಬೆಂಗಳೂರಿನಲ್ಲಿ 3 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಪರೀಕ್ಷೆ ನಿರಾಕರಣೆ ಮಾಡಿದ ಘಟನೆ ನಡೆದಿದೆ. ಮತ್ತೊಂದು ಕಡೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಟ್ಟುನಿಟ್ಟಾದಂತಹ ಪರೀಕ್ಷೆಯನ್ನು ನಡೆಸೋದಕ್ಕೆ ಸಿಬ್ಬಂದಿಗಳೆಲ್ಲವೂ ಕೂಡ ಮುಂದಾದರು. ಇದರ ಭಾಗವಾಗಿ ಬೆಂಗಳೂರಿನಲ್ಲಿ 2 ವಿದ್ಯಾರ್ಥಿನಿಯರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಲಾಯಿತು. ಭದ್ರತಾ ಸಿಬ್ಬಂದಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೆ ಇವತ್ತು ಮರುಪರೀಕ್ಷೆ. ಇದೀಗ ಮಧ್ಯಾಹ್ನ 1:30 ಗೇಟ್ ಬಂದ್ ಮಾಡಿದ್ದಂತಹ ಸಿಬ್ಬಂದಿ 1:33 ಪರೀಕ್ಷಾ ಸೆಂಟರ್ಗೆ ವಿದ್ಯಾರ್ಥಿನಿಯರು ಬಂದರು. ಬೆಂಗಳೂರಿನ RC ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಇಂಥದ್ದು ಘಟನೆ ಆಗಿದೆ. ಗೇಟ್ ಬೀಗ ಹಾಕಿದ್ರಿಂದ ಒಳಗಡೆ ಹೋಗೋದಕ್ಕೆ ಗೇಟ್ ಜಿಗಿತಾ ಒಳಗಡೆ ಹೋದರೂ ಕೂಡ ಪರೀಕ್ಷಾ ಕೇಂದ್ರದ ಒಳಗಡೆ ಗೇಟ್ ಬಂದ್ ಮಾಡ್ತಂತೆ. 2 ವಿದ್ಯಾರ್ಥಿನಿಯನ್ನು ತಡೆದು ನಿಲ್ಲಿಸಿದರು ಪೊಲೀಸರು. ಎಷ್ಟೇ ಕೇಳಿಕೊಂಡರೂ ಕೂಡ ಪ್ರವೇಶವನ್ನೆಲ್ಲ ನಿರಾಕರಣೆ ಮಾಡಿದರು. ಹೀಗಾಗಿ ನಿರಾಸೆಯಿಂದ ವಿದ್ಯಾರ್ಥಿನಿಯರು ಹೊರಬಂದರು. ಕೊನೆಗೆ ಆವರಣದಿಂದಲೇ ಹೊರಗೆ ಜಿಗಿದೆಲ್ಲ ವಾಪಸ್ಸಾದರು. ಬೆಂಗಳೂರಲ್ಲಿ ಆಗಿರೋ ಘಟನೆ ಇದು. 1:30 ಗೇಟನ್ನು ಬಂದ್ ಮಾಡಿದರು. ಈ ವಿದ್ಯಾರ್ಥಿನಿಯರು 1:33 ಬಂದರು. 3 ನಿಮಿಷ ತಡವಾಗಿದ್ದಕ್ಕೆ ಪ್ರವೇಶ ನಿರಾಕರಣೆ ಆಗಿರೋ ಘಟನೆ ಬೆಂಗಳೂರಿನ RC ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿದೆ. ನೀಟ್ ಮರುಪರೀಕ್ಷಾ ಕೇಂದ್ರದಲ್ಲಿ ಹೈಡ್ರಾಮಾ ಆಗಿರೋ ಘಟನೆ ಇದು. 3 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಪ್ರವೇಶವನ್ನು ನಿರಾಕರಿಸಿದಂತಹ ಘಟನೆ ಬೆಂಗಳೂರಿನ RC ಕಾಲೇಜಿನಲ್ಲಿ ನಡೀತು. ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಎಲ್ಲವೂ ಕೂಡ ಬಂದು ಪರೀಕ್ಷೆ ಬಿಡೋದಕ್ಕೆ, ನಾನು ಪರೀಕ್ಷೆ ಬರೆಯೋದಕ್ಕೆ ಒಳಗೆ ಹೋಗಬೇಕು ಇತ್ಯಾದಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಲಾಯಿತು. ಆದರೂ ಕೂಡ ಅದಕ್ಕೆ ನಿರಾಕರಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲ ಒಳಗಡೆ ಬಿಡದಿದ್ದಕ್ಕೆ ಗೇಟ್ ಹಾರಿ ಏನೋ ಒಳಗಡೆ ಹೋದ್ರಂತೆ. ಆದರೆ ಒಳಗಡೆ ಪೊಲೀಸ್ ಸಿಬ್ಬಂದಿ, ಅಲ್ಲಿದ್ದಂತಹ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಎಲ್ಲ ಅವರನ್ನು ತಡೆ ಹಿಡಿದ್ರು. ಹೀಗಾಗಿ ಅವಕಾಶ ಸಿಗಲಿಲ್ಲ. ಅದರ ಪರಿಣಾಮವಾಗಿ ಇದೀಗ ಅವರು ಹೊರಗಡೆ ಬಂದಿದ್ದಾರೆ. ಅಲ್ಲಿ ನಮೂದಿಸಲಾಗಿರುತ್ತೆ ಎಷ್ಟು ಗಂಟೆ ಒಳಗಾಗಿ ನೀವು ಗೇಟ್ನ ಒಳಗಡೆ ಇರಬೇಕು ಏನು ಇತ್ಯಾದಿ ಅಂತ. ಹೀಗಾಗಿ 1:30 ಇವರು ಬಂದರು. ಅಂದರೆ ಗೇಟ್ ಬಂದಾಯಿತು. 33 3 ನಿಮಿಷ, ಅದು ಬೆಂಗಳೂರಿನಲ್ಲಿ ಯಾವ ಕಾರಣಕ್ಕಾಗಿ ಲೇಟ್ ಆಗುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ವಾಹನ ದಟ್ಟಣೆ, ಬೇರೆ ಬೇರೆ ಕಾರಣ ಎಲ್ಲ ಇರುತ್ತೆ. ಆದರೆ ವಿದ್ಯಾರ್ಥಿನಿಯರೆಲ್ಲ ಲೇಟಾಗಿ ಬಂದರು. ಆದರೆ ಅವರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಲಾಯಿತು.